ಹಾಯ್ ಹಲೋ ಫ್ರೆಂಡ್ಸ್, ನಾವತ್ತು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಬಂದಿದ್ದೀವಿ. ಸೊ ಆ ಪ್ಲೇಸ್ ಎಲ್ಲಿದೆ, ಹೇಗಿದೆ, ಮತ್ತು ಹೋಗೋ ಬರೋದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರಿಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಟೆಂಪಲ್ ಹೆಸರು ಬಂದು ಲಿಪಾಕ್ಷಿ ಟೆಂಪಲ್ ಅಂತ. ಸೊ ಇದು ಬ್ಯಾಂಗ್ಳೂರ್ ನಿಯರ್ ಬೈ ಇದೆ. ಸೊ ಆಲ್ಮೋಸ್ಟ್ 125 ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಈ ಒಂದು ಲೇಪಾಕ್ಷಿ ಟೆಂಪಲ್ ಆಂಧ್ರ ಪ್ರದೇಶದಲ್ಲಿದೆ. ಹಾಗಿದ್ರೆ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ, ಬನ್ನಿ. ಸೊ ಲೇಪಾಕ್ಷಿ ಟೆಂಪಲ್ಗೆ ನೀವು ಹೋಗಬೇಕು ಅಂತಂದರೆ ಸೊ ಬ್ಯಾಂಗ್ಳೂರಿಂದ ಅಂದರೆ ಮೆಜೆಸ್ಟಿಕ್ಕಿಂದ ನೀವು ಹಿಂದೂಪುರ ಅನ್ನೋ ಸ್ಟೇಷನ್ಗೆ ನೀವು ಇಳ್ಕೋಬೇಕಾಗುತ್ತೆ. ಸೊ ಬ್ಯಾಂಗ್ಳೂರು ಟು ಹಿಂದೂಪುರ ಜಸ್ಟ್ ಕೇವಲ ಟಿಕೆಟ್ ಪ್ರೈಸ್ ಬಂದು 30 ರೂಪಾಯಿ ಇರುತ್ತೆ. ಸೊ ನೀವು 30 ರೂಪಾಯಿ ಕೊಟ್ಟು ಸೊ ಹಿಂದೂಪುರ ಟಿಕೆಟ್ ತೊಗೊಂಡು ಸೊ ಹಿಂದೂಪುರ ಸ್ಟೇಷನಲ್ಲಿ ಇಳ್ಕೋಬೇಕಾಗುತ್ತೆ. ಸೊ ಹಿಂದೂಪುರದಿಂದ ನಿಮಗೆ ಡೈರೆಕ್ಟ್ ಆಟೋಗಳು ಸಿಗ್ತಾ ಹೋಗುತ್ತೆ ಸೊ ಲೇಪಾಕ್ಷಿ ಟೆಂಪಲ್ಗೆ. ನೀವು ಶೇರ್ ಆಟೋದಲ್ಲಿ ಹೋದರೆ ನಿಮಗೆ 30 ರೂಪಾಯಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಅಲ್ಲಿ ಶೇರ್ ಆಟೋಗಳು ಸಿಗಲಿಲ್ಲ ಅಂತ ಅಂದರೆ ನೀವು ಹಿಂದೂಪುರ ರೈಲ್ವೆ ಸ್ಟೇಷನಿಂದ ಇಳ್ಕೊಂಡು ಸೊ ಹೊಸ ಲೈಕ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಡೈರೆಕ್ಟ್ ಬಸ್ಸಸ್ಗಳು ಸಿಗುತ್ತೆ ಲೇಪಾಕ್ಷಿ ಟೆಂಪಲ್ಗೆ. ಸೊ ಸಿಟಿ ಬಸ್ ಸ್ಟ್ಯಾಂಡಿಂದ ಲೇಪಾಕ್ಷಿ ಟೆಂಪಲ್ಗೆ 30 ರೂಪಾಯಿ ಆಗುತ್ತೆ. ಓಕೆನಾ. ಸೊ ನೋಡಿ, ಇದು ರೈಲ್ವೆ ಸ್ಟೇಷನು. ಸೊ ರೈಲ್ವೆ ಸ್ಟೇಷನ್ ಹಿಂದೂಪುರ ರೈಲ್ವೆ ಸ್ಟೇಷನು ಇಳ್ಕೊಂಡಿದ್ದೀವಿ. ಸೊ ಇಳ್ಕೊಂಡು ಇವಾಗ ನಾವು 3ನೇ ಪ್ಲಾಟ್ಫಾರ್ಮಲ್ಲಿ ಇಳ್ಕೊಂಡಿದ್ದು, ಹಾಗಾಗಿ ನಾವು ಆ ಕಡೆ ದಾಟಬೇಕು. ಸೊ ದಾಟಬೇಕು ಅಂದರೆ ಆಲ್ಮೋಸ್ಟ್ ಫ್ಲೈಓವರ್ ಇದ್ದೇ ಇರುತ್ತೆ. ಸೊ ನಾವು ಫ್ಲೈಓವರ್ ಹತ್ತಿ ಆ ಕಡೆ ಹೋಗ್ತಾ ಇದ್ದೀವಿ. ಇದೇ ಹಿಂದೂಪುರ ರೈಲ್ವೆ ಸ್ಟೇಷನ್. ಓಕೆನಾ. ಸೊ ಹಿಂದೂಪುರ ರೈಲ್ವೆ ಸ್ಟೇಷನಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಸೊ ಡೈರೆಕ್ಟ್ ಬಸ್ಸಸ್ಗಳಿದೆ. ಸೊ ನೋಡಿ, ಹಾಗಿದ್ರೆ ನಿಮಗೆ ಅದೇ ಇಲ್ಲಿ ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ಪ್ರೈವೇಟ್ ಬಸ್ಸು. ಸೊ ನಿಮಗೆ ಗೌರ್ಮೆಂಟ್ ಬಸ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ರಿವರ್ಸ್ ತಗೊಂತ ಇರಲ್ಲ ಗಾಡಿ, ಇದು ಆಂಧ್ರ ಪ್ರದೇಶದ್ದು ಗೌರ್ಮೆಂಟ್ ಬಸ್ಸು. ಸೊ ನೋಡಿ ಗೌರ್ಮೆಂಟ್ ಬಸ್ ಹೇಗಿದೆ ಅಂತ ಆಂಧ್ರ ಪ್ರದೇಶದಲ್ಲಿ. ಸೊ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ನಾವು ಇವಾಗ ಬಂದು ಲೇಪಾಕ್ಷಿ ಟೆಂಪಲ್ ಹತ್ರ ಬಂದು ನಿಲ್ಕೊಂಡು, ಸೊ ಅಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಅದೇ ಲೇಪಾಕ್ಷಿ ಟೆಂಪಲ್ ಆರ್ಚು. ಸೊ ಇದು ಬಸ್ ಸ್ಟ್ಯಾಂಡ್ ಅಂತೆ. ಸೊ ಲೇಪಾಕ್ಷಿ ಟೆಂಪಲ್. ಸೊ ಬಸ್ ಸ್ಟ್ಯಾಂಡ್ ಅಂದರೆ ಕರೆಕ್ಟಾಗಿ ಆರ್ಚ್ ಮುಂದೆ ಇಳಿಸ್ತಾರೆ. ಬಸ್ಸಿಗೆ ಬಂದರೆ ಅಥವಾ ಆಟೋಗೆ ಬಂದರೆ ಆರ್ಚ್ ಮುಂದೆ ನಿಲ್ಲಿಸ್ತಾರೆ. ಅಲ್ಲಿಂದ ಇಳ್ಕೊಂಡು ನೀವು ಒಳಗಡೆ ಒಂದು 100 ಅಥವಾ 200 ಮೀಟರ್ಸ್ ನಡ್ಕೊಂಡು ಹೋಗಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿ ನಿಮಗೆ ಸಣ್ಣ ಪುಟ್ಟ ಅಂಗಡಿಗಳು ಸಿಗುತ್ತೆ. ಅಂಗಡಿಗಳಲ್ಲಿ ನಿಮಗೆ ಜ್ಯೂಸ್ ಆಗಲಿ ಅಥವಾ ಬೇರೆ ಏನಾದರೂ ಆಟ ಸಾಮಾನುಗಳಾಗಲಿ ಆ ಥರ ಏನಾದರೂ ಚಿಕ್ಕ ಮಕ್ಕಳಿಗೆ ಬೇಕಾದಂಥದ್ದು ಸಿಗುತ್ತೆ. ಅಂದರೆ ಟೂರಿಸ್ಟ್ ಅಂತ ಅಂದರೆ ಸೊ ಏನಾದರೂ ಪರ್ಚೇಸ್ ಮಾಡೋ ಥರ ಅಂಗಡಿಗಳು ಜಾಸ್ತಿ ಇಲ್ಲ, ಸ್ವಲ್ಪ ಅಂಗಡಿಗಳಿದೆ. ಓಕೆನಾ. ಸೊ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇರುತ್ತೆ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದಿಲ್ಲ ಮೆಟ್ಲು, ಸೊ ಅದೇ ಲೇಪಾಕ್ಷಿ ಟೆಂಪಲ್ಲು. ಸೊ ಅಲ್ಲಿ ಆ ಥರ ಬನ್ನಿ ಹೋಗೋಣ ಹಾಗಿದ್ರೆ. ಸೊ ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಚಿಕ್ಕ ಮಕ್ಳುಗಳು ತುಂಬ ಜಾಸ್ತಿ ಬರ್ತಿದ್ದಾರೆ ಜನ. ಸೊ ನಾವು ಯಾರು ಇರಲ್ಲ ಅಂದ್ಕೊಂಡು, ಬಟ್ ತುಂಬ ಜನ ಬಂದಿದ್ದರು. ಯಾಕಂದರೆ ಬೇಸಿಗೆ ರಜೆ ಇರೋದ್ರಿಂದ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಸೊ ಇದು ಆಂಧ್ರ ಪ್ರದೇಶ ಆದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ನಾವು ನೋಡಿರೋ ಪ್ರಕಾರ ತುಂಬ ಅಂದರೆ ಕನ್ನಡದವ್ರು ಬಂದಿದ್ದರು. ಸೊ ನಮಗೆ ಆಂಧ್ರ ಪ್ರದೇಶ ಅಂತಲೇ ಅನ್ನಿಸ್ಲಿಲ್ಲ, ಕನ್ನಡನೇ ಅಂತ ಅನ್ನಿಸ್ತು. ಇದು ಆ ಬಾರ್ಡ್ರ್ ಆಗಿರೋದ್ರಿಂದ ಸೊ ಆ ರೀತಿ ನಮಗೆ ಫೀಲ್ ಬಂತು ಅನಿಸುತ್ತೆ. ಸೊ ಇದು ನಿಮಗೆ ಹೊರಗಡೆ ಎಂಟ್ರೆನ್ಸಲ್ಲಿ ಕಾಣಿಸುತ್ತೆ. ಇದು ಒಂದು ರೌಂಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದೇವಸ್ಥಾನದ ಮುಂದೆ ಯಾವ ರೀತಿ ಕಾಣಿಸುತ್ತೆ ಆವರಣದಲ್ಲಿ ಅಂತ. ನೀವು ಈ ರೀತಿ ಒಳಗಡೆ ಹೋದರೆ ಸೊ ಈ ರೀತಿಯಾಗಿ ನಿಮಗೆ ಒಂದು ಸ್ತಂಭ ಕಾಣಿಸುತ್ತೆ. ಸೊ ಅದರಿಂದ ಈ ರೀತಿಯಾಗಿ ನಾವು ಲೆಫ್ಟಿಗೆ ಹೋದರೆ ಮತ್ತೆ ಅಲ್ಲಿಂದ ಮೆಟ್ಲುಗಳಿದೆ. ಸೊ ನಾವು ಮತ್ತೆ ಮೆಟ್ಲುಗಳನ್ನ ಹತ್ತಿ ಹೋದರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಸೊ ಈ ಒಂದು ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಫಸ್ಟ್ ನಿಮಗೆ ಸ್ತಂಭಗಳು ಕಾಣಿಸ್ತಾ ಹೋಗುತ್ತೆ. ಈ ಒಂದು ಕೆತ್ತನೆ ಮಾಡಿರುವಂತಹ ಕಂಬಗಳು ದೇವಸ್ಥಾನದ ಸುತ್ತಮುತ್ತ ನಿಮಗೆ ಕಾಣಿಸ್ತಾ ಬರುತ್ತೆ. ಇದು ಆಲ್ಮೋಸ್ಟ್ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ನೋಡ್ಬೋದು 71 ಕಂಬಗಳಿದೆ. ಈ ಒಂದು 71 ಕಂಬದಲ್ಲಿ ಒಂದು ಕಂಬ ವಿಶೇಷವಾದಂತಹ ಕಂಬ. ಆ ಒಂದು ಕಂಬದಿಂದನೇ ಈ ಒಂದು ದೇವಸ್ಥಾನ ತುಂಬ ಫೇಮಸ್ ಆಗಿರೋದು. ಆ ಕಂಬ ಏನು, ಆ ಕಂಬದಲ್ಲಿ ಅಂಥ ವಿಶೇಷತೆ ಏನಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ. ಬಟ್ ಅದಕ್ಕೂ ಮುಂಚೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಡ್ಬೇಡ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನ, ಅದು ವೀರಭದ್ರ ಸ್ವಾಮಿ. ಓಕೆನಾ. ಸೊ ಈ ಒಂದು ವೀರಭದ್ರ ಸ್ವಾಮಿ ಅಣ್ಣ ತಮ್ಮಂದಿರು ಸೇರಿಸಿ ಕಟ್ಟಿರುವಂತಹ ಈ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಸೊ ಶಿಲೆಗಳು ನೋಡಿ ಯಾವ ರೀತಿ ಕಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ನ್ಯಾಚುರಲ್ ಪೇಂಟಿಂಗ್ ಅಂತಂದರೆ ಸೊ ಪೇಂಟಿಂಗ್ ಮಾಡಿರೋದು. ಬಟ್ ತುಂಬ ವರ್ಷಗಳಾಗಿರೋದ್ರಿಂದ ಆ ಪೇಂಟಿಂಗ್ ಹೋಗಿದೆ. ಅಲ್ಪ ಸ್ವಲ್ಪ ಏನು ಉಳ್ಕೊಂಡಿದೆ ಅಷ್ಟು ಮಾತ್ರ ಕಾಣಿಸ್ತಾ ಇದೆ. ಸೊ ನಿಮಗೆ ವಿಶೇಷವಾದಂತಹ ಒಂದು ಪಿಲ್ಲರ್ ಇದೆಯಲ್ಲ, ಆ ಪಿಲ್ಲರ್ನ ಹುಡುಕ್ತಾ ಇದ್ದೀನಿ. ಬನ್ನಿ ನೋಡಿ ಹುಡ್ಕೋಣ. ಇಲ್ಲಿ ಟೋಟಲ್ 71 ಕಂಬಗಳಿದೆ. ಆ 71 ಕಂಬದಲ್ಲಿ ಆ ಒಂದು ವಿಶೇಷವಾದಂತಹ ಕಂಬ ಎಲ್ಲಿದೆ ಅಂತ ನೋಡಲೇಬೇಕು ಇವಾಗ. ಇವಾಗ ಕಾಣಿಸ್ತು ನೋಡಿ, ಇದೇ ಒಂದು ವಿಶೇಷವಾದಂತಹ ಕಂಬ. ಈ ಕಂಬದಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನೋಡಿ ಇದು ಕೆಳಗಡೆ ಗ್ಯಾಪ್ ಇದೆ. ಅಂದರೆ ಈ ಕಂಬ ನೆಲದ ಮೇಲೆ ಕೂತೇ ಇಲ್ಲ, ಇದು ನೆಲದಿಂದ ಮೇಲ್ಗಡೆ ತೇಲಾಡ್ತಿದೆ. ಇದು ತೇಲುವ ಕಂಬ ಅಂತಲೂ ಕರೀತಾರೆ, ಅಥವಾ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ. ಓಕೆನಾ. ಸೊ ಅದಕ್ಕೆ ಫೇಮಸ್ಸು. ಬಟ್ ಈ ಒಂದು ಕಂಬದಿಂದನೇ 71 ಕಂಬಗಳು ಕೂಡ ಏನು ಸ್ಟ್ರೆಂತ್ ಇರೋದಂತೆ. ಇದೇ ಮೇನ್ ಪಿಲ್ಲರ್ ಅಂತೆ. ಈ ಪಿಲ್ಲರಿಂದನೇ 71 ಕಂಬಗಳು ಸ್ಟ್ರೆಂತಾಗಿ ಕೂರಿತಿರೋಕ್ಕೆ ಸಾಧ್ಯ. ಈ ಒಂದು ಕಂಬನ ಅಧ್ಯಯನ ಮಾಡೋಕ್ಕೆ ಬ್ರಿಟಿಷ್ ಒಬ್ಬ ಇಂಜಿನಿಯರ್ ಬರ್ತಾನಂತೆ. ಬಂದ್ಬಿಟ್ಟು ಈ ಒಂದು ಕಂಬನ ಇದರಲ್ಲಿ ಏನು ಸ್ಟ್ರೆಂತೇ ಇಲ್ಲ ರೀ,
ಇದನ್ನ ಒಂದು ಸ್ವಲ್ಪ ಅಲ್ಲಾಡಿಸಿ ನೋಡಿ ಇವಾಗ ಅಂತ ಆರೆ ತಗೊಂಡು ಗುದ್ಲಿ ತಗೊಂಡು ಅಲ್ಲಾಡ್ಸೋಕೆ ಹೋದಂತೆ. ಅಲ್ಲಾಡಿದ ತಕ್ಷಣ 71 ಕಂಬಗಳು ಕುಸಿದ್ಬಿಡುವಂತೆ. ಸೊ 71 ಕಂಬ ಕುಸಿದ್ ನೋಡಿ ಅವನು ಅಲ್ಲಿಗೆ ಕಾಮಗಾರಿನ ಸ್ಟಾಪ್ ಮಾಡ್ತಾನೆ. ಅಪ್ಪ ಇದು ನನ್ನ ಕೈಲಿ ಕಂಡಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾನೆ. ಇದೇ ರೀತಿ ಎಷ್ಟೆಷ್ಟೋ ಇಂಜಿನಿಯರ್ಗಳು ಬಂದು ಆರ್ಕಿಟೆಕ್ಚರ್ ಇಂಜಿನಿಯರ್ಗಳೆಲ್ಲ ಬಂದು ಇದ್ರ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಬಟ್ ಅದೇನು ಮಾಡೋಕ್ಕಾಗಿಲ್ಲ. ನೋಡಿ ನಾವು ಕೂಡ ಒಂದು ವೇಲ್ನ ತಗೊಂಡು ಅದ್ರ ಸಂಧಿ ಸುತ್ತಬಿಟ್ಟು ನುಸಿಯೋಕ್ಕೆ ಅಂತ ಅಂತ ನೋಡಿದ್ವಿ. ಅಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ಇರೋದ್ರಿಂದ ಆ ವೇಲ್ ಆ ಕಡೆ ತೆಗಿಯೋಕ್ಕಾಗಲಿಲ್ಲ. ಸೊ ಮತ್ತೆ ವೇಲ್ ಅರ್ಧೋಗುತ್ತೆ ಅಂದ್ಬಿಟ್ಟು ವಾಪಸ್ ತೊಗೊಂಡು. ಬಟ್ ನೋಡಿ ಇವತ್ತಿನ ಗ್ಯಾಪ್ ಇರೋದು ಎಷ್ಟು ಅಂತ ಕಾಣಿಸುತ್ತೆ ನೀಟಾಗಿ ನೋಡಿ ಗ್ಯಾಪ್ ಇದೆ. ಓಕೆನಾ. ಸೊ ಒಟ್ಟಲ್ಲಿ ಆ ಕಂಬ ನೆಲದ ಮೇಲೆ ಕೂತಿಲ್ಲ ಅನ್ನೋದಕ್ಕೊಂದು ಸಾಕ್ಷಿ ಅದು ಅಷ್ಟೇ ಆಯಿತಾ. ಸೊ ನೋಡಿ ಇದೇ ರೀತಿ ಹೊರಗಡೆನೂ ಕೂಡ ಸುತ್ತಲೂ ಕಂಬ ಕೋಟೆಗಳ ಥರ ಇದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಕೋಟೆಯಾಗಿ ನೀಟಾಗಿ ಕಟ್ಟಿದ್ದಾರೆ. ಕಂಬಗಳು, ಮೆಟ್ಲುಗಳು, ಆಮೇಲೆ ಶಿಲೆಗಳು, ಕೆತ್ತನೆಗಳು ಎಲ್ಲ ಮಾಡಿದ್ದಾರೆ. ಸೊ ಇದು ಹೆಂಗೆ ಅಂದರೆ ನಮ್ಮ ಹಾಸನದ ಹಳೆಬೀಡು ಮತ್ತು ಬೇಲೂರು ಇದೆಯಲ್ಲ, ಸೊ ಆ ಲೆವೆಲಿಗೆ ಅಷ್ಟೊಂದು ಚೆನ್ನಾಗೇನಿಲ್ಲ. ಬಟ್ ಇಟ್ಸ್ ಓಕೆ, ಮೀಡಿಯಮ್ ಅಂತ ಹೇಳ್ಬೋದು, ಅವರೇಜ್ ಅಂತ ಹೇಳ್ಬೋದು. ಓಕೆನಾ. ಒಂದು ರೀತಿಯಲ್ಲಿ ಕಟ್ಟಿದ್ದಾರೆ, ಅರ್ಧಂಬರ್ಧ ಆಗಿದೆ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿಲ್ಲ. ನೋಡಿ ಇಲ್ಲೊಂದು ಶಿವಲಿಂಗ ಕಾಣಿಸ್ತಿದೆ. ಇಲ್ಲಿ ಇದೊಂದು ವಿಶೇಷವಾದಂತಹ ಶಿವಲಿಂಗ, ಇದು ಕೂಡ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಶಿವಲಿಂಗ ಮತ್ತು ಮೇಲ್ಗಡೆ ಇದು ಕಾಣಿಸ್ತಿದೆ ನೋಡಿ, ಹಾವಿನ ಎಡೆ ಇದೆಯಲ್ಲ, ಅದೊಂದು ವಿಶೇಷತೆ. ಅದೊಂದು ವಿಶೇಷತೆ. ಮತ್ತು ಅಲ್ಲಿ ಅದನ್ನು ಕೂಡ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಇಲ್ಲಿ ಬಾಗಿಲುಗಳಿದೆ, ತುಂಬ ಬಾಗಿಲುಗಳಿದೆ ಮತ್ತು ಪಿಲ್ಲರ್ಗಳಿದೆ. ಓಕೆನಾ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಾಸ್ತಿ ಖರ್ಚೇನೂ ಆಗಲ್ಲ. ಸೊ ಈ ಒಂದು ಟ್ರಿಪ್ಪಿಗೆ ಕೇವಲ ಜಸ್ಟ್ 150 ರುಪೀಸ್ ಆಗುತ್ತೆ ಅಷ್ಟೇ. ಸೊ ಆ ಕಡೆಯಿಂದ ಬರ್ತಾ ಹೇಳಿದ್ನಲ್ಲ ನಿಮಗೆ 30 ರೂಪಾಯಿ ಟಿಕೆಟ್ ಆಗುತ್ತೆ ಅಂತ. ಸೊ ಟ್ರೈನಿಗೆ 30 ರೂಪಾಯಿ ಟಿಕೆಟ್ ಆಗುತ್ತೆ, ಮತ್ತು ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ 20 ರೂಪಾಯಿ ಆಟೋದವ್ರು ಚಾರ್ಜಸ್ ತೊಗೊತಾರೆ. ಸೊ ಅದಾದಮೇಲೆ ಮತ್ತೆ 30 ರೂಪಾಯಿ. ಸೊ 30 + 20 + 30 60 80 ರುಪೀಸ್ ಆಗುತ್ತೆ ಒಂದು ಸೈಡು. 80 + 80 160 ರುಪೀಸ್ ಆಗುತ್ತೆ. ಕೇವಲ 160 ರುಪೀಸ್ನಲ್ಲಿ ನೀವು ಈ ಒಂದು ಅದ್ಭುತವಾದಂಥ ಪ್ಲೇಸ್ನ ನೋಡ್ಬೋದು. ಸೊ ಯಾರಾದರೂ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಥವಾ ಒನ್ ಡೇ ಟ್ರಿಪ್ ಎಲ್ಲಾದರೂ ಹೋಗಬೇಕು ಅಂತ ಇದ್ದರೆ, ಸೊ ಒಂದಿನ ನೀವು ಟೈಮ್ ಪಾಸ್ ಮಾಡಬೇಕು ಅಂತಂದರೆ ಈ ಒಂದು ಪ್ಲೇಸ್ಗೆ ಆರಾಮಾಗಿ ಬಂದು ಹೋಗ್ಬೋದು. ಸೊ ಜಸ್ಟ್ 125 ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಮನೇಲಿ ಸೊ ಹೆಂಗಪ್ಪ ಎಲ್ಲಾದರೂ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಅನಿಸಿದ್ರೆ ಸೊ ಬನ್ನಿ. ಈ ಒಂದು ಕಲ್ಯಾಣ ಮಂಟಪ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಲಿ ಅರ್ಧ ಕಲ್ಯಾಣ ಮಂಟಪ ಅಂತಲೇ ಹೆಸರುವಾಸಿಯಾಗಿದೆ. ಅದನ್ನು ಅರ್ಧಂಬರ್ಧ ಕಟ್ಟಿದ್ದಾರೆ, ಸೊ ಕಂಪ್ಲೀಟ್ ಆಗಿಲ್ಲ. ಆ ಒಂದು ಕಲ್ಯಾಣ ಮಂಟಪದಲ್ಲಿ ಶಿವಪಾರ್ವತಿ ಅವರು ಮದುವೆ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಂತೆ. ಬಟ್ ಇದು ಕಂಪ್ಲೀಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅದು ಹಾಗೆ ನಿಂತಿದೆ. ಅದೇನೋ ಒಂದಿನದಲ್ಲಿ ಕಟ್ಟಬೇಕು ಅಂತ ಏನೋ ಇದೆಯಂತೆ. ಸೊ ಅದಕ್ಕೋಸ್ಕರ ಅದೇನೂ ಮಾಡಿಲ್ಲ, ಹಾಗೆ ಇದೆ. ಬಟ್ ಆ ಕಲ್ಯಾಣ ಮಂಟಪದಲ್ಲಿ ಹಾಗಿದೆ. ಓಕೆನಾ. ಸೊ ಅಲ್ಲೊಂದು ಶಿವಲಿಂಗ ಕಾಣಿಸ್ತಿದೆಯಲ್ಲ, ಸೊ ದೂರದಿಂದ ನೋಡಿ, ಸೊ ಚೆನ್ನಾಗಿದೆ. ಸೊ ಈ ರೀತಿ ಕೋಟೆಗಳು, ಕಲ್ಲುಗಳು, ಬಂಡೆಗಳು, ಪಿಲ್ಲರ್ಗಳು, ಸೊ ಈ ರೀತಿಯಾಗಿ ಈ ಒಂದು ದೇವಸ್ಥಾನ ತುಂಬಿ ಇದೆ ಅಂತ ಹೇಳ್ಬೋದು. ಸೊ ನೋಡಿ ಇದೊಂದು ಸೀತಾಪಾದ ಆಯಿತಾ. ಸೊ ಈ ಒಂದು ಪಾದದಲ್ಲಿ 365 ದಿನವೂ ನೀರು ಬರುತ್ತೆ ಅಂತ ಒಂದು ವಾಡಿಕೆ ಇದೆ. ಬಟ್ ನನಗೆ ನೀರೆಲ್ಲೂ ಕಾಣಿಸ್ಲಿಲ್ಲ. ಬಟ್ ಓಕೆ, ಇದೊಂದು ಪಾದ ಇದೆ. ಓಕೆನಾ. ಇದು ಸೀತಾ ವನವಾಸಕ್ಕೆ ಅಂತ ಬಂದಾಗ ಈ ಒಂದು ಜಾಗದಲ್ಲಿ ಇದ್ದು ಹೋಗಿದ್ರಂತೆ. ಸೊ ಅದಕ್ಕೋಸ್ಕರ ಇದು ಸೀತಾ ಪಾದ ಅಂತಲೇ ಫೇಮಸ್. ಓಕೆನಾ. ಸೊ ಮತ್ತು ಇನ್ನೊಂದು ಕತೆ ಕೂಡ ಇದೆ. ಸೊ ಅಲ್ಲೊಂದು ಜಟಾಯು ಕೂಡ ಇದೆ. ಸೊ ಆ ಜಟಾಯುನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದು ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಸೊ ಜಟಾಯು ಮತ್ತು ಶಿವಲಿಂಗ, ಸೊ 3 ಪ್ಲೇಸಸ್ ಇದೆ ಸುತ್ತಮುತ್ತ, ಒಂದೊಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಸೊ ನಾವು ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಸೊ ಇವಾಗ ನಾನು ನಿಮಗೆ ಜಟಾಯು ಅಂತ ಹೇಳಿದ್ರೆ ಆ ಜಟಾಯು ಪ್ಲೇಸಸ್ಗೆ ಹೋಗೋಣ. ನೋಡಿ ಇಲ್ಲಿ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಇದೆ ಹೊರಗಡೆ. ಸೊ ಆ ಚಪ್ಪಲಿ ಸ್ಟ್ಯಾಂಡಲ್ಲೇ ಚಪ್ಪಲಿನ ಬಿಡಿ. ಸೊ ನೋಡಿ ಚಪ್ಪಲಿ ಸ್ಟ್ಯಾಂಡ್ ಇದ್ರೂ ಕೂಡ ಜನಗಳು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಚಪ್ಪಲಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಆ ರೀತಿ ಮಾಡೋದು ತಪ್ಪು. ಅದು ನೀಟಾಗಿ ಕಾಣಿಸೋದಿಲ್ಲ, ಮತ್ತು ದೇವಸ್ಥಾನಕ್ಕೆ ಬರೋ ಪ್ರವಾಸಿಗರು ಕೂಡ ಕಷ್ಟ ಅಂತ ಅನಿಸುತ್ತೆ. ಸೊ ನಾನು ಏನಪ್ಪ ಅಂದರೆ ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಡಿ ಅಂತ ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ. ಓಕೆನಾ. ಸೊ ಈ ರೀತಿ ನಾವು ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಟ್ಟು ಸೊ ಚಪ್ಪಲಿನ ತೊಗೊಂಡು ಆರಾಮಾಗಿ. ಸೊ ನೋಡಿ ಇದು ಬ್ಯಾಕ್ ಸ್ಟೇಜು, ಬ್ಯಾಕ್ ಎಂಡ್ ಇದು. ಓಕೆನಾ. ಸೊ ಹಿಂದ್ಗಡೆ ಆಸಿಂದ ನಾವು ಹೋಗಬೇಕಾಗುತ್ತೆ. ಸೊ ಇದು ದೇವಸ್ಥಾನದ ಹಿಂಭಾಗ. ಸೊ ಹಿಂಭಾಗದಿಂದ ನಾವು ನಡ್ಕೊಂಡು ಹೋಗೋಕ್ಕೆ ಜಾಗ ಇದೆ. ಈ ರೀತಿಯಾಗಿ ನಡ್ಕೊಂಡು ಹೋದರೆ ಆ ಒಂದು ಜಟಾಯು ಪ್ಲೇಸಸ್ಸು ನಿಮಗೆ ಹೋಗ್ಬೋದು, ಕಾಣಿಸುತ್ತೆ. ಆ ಒಂದು ಜಟಾಯು ಪ್ಲೇಸಸ್ಸಲ್ಲಿ ಒಂದು ಅದಕ್ಕೊಂದು ಕಥೆನೇ ಇದೆ. ಸೊ ಆ್ಯಕ್ಚುಲಿ ಲೇಪಾಕ್ಷಿ ಅಂತ ಏನಕ್ಕೆ ಹೆಸರು ಬಂತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ, ಆಯಿತಾ. ಸೊ ಸೀತಾ ಮತ್ತು ಅಪಹರಣ ಆದಾಗ ಸೊ ಸೀತಾ ಈ ಜಾಗಕ್ಕೆ ಬಂದಿರ್ತಾಳಂತೆ. ಸೊ ಆ ರೀತಿಯಾಗಿ ರಾಮಂಗೆ ಏನಕ್ಕೆ ಈ ಒಂದು ಪಕ್ಷಿ ಬಿದ್ದಿದೆಯಲ್ಲ ಅಂತ ಬಂದು ಹತ್ರದಿಂದ ನೋಡ್ತಾನಂತೆ. ಬಂದು ನೋಡಿದಾಗ ಅದು ಗಾಯಗೊಂಡು ಬಿದ್ದಿರುತ್ತಂತೆ. ಸೊ ಅವಾಗ ಅವನಿಗೆ ಅರ್ಥ ಆಗುತ್ತಂತೆ. ಸೊ ರಾವಣ ಸೀತನ ಅಪಹರಿಸೋಕ್ಕೆ ಅಥವಾ ಸೀತನ ಅಪಹರಿಸೋಕ್ಕೆ ಅಂತ ಬಂದಾಗ ಆ ಒಂದು ಜಟಾಯು ಪಕ್ಷಿ ಸೀತನ ಕಾಪಾಡಿರುತ್ತಂತೆ. ಸೊ ಅದು ಕಾಪಾಡಿರೋದ್ರಿಂದನೇ ಅದು ಗಾಯ ಆಗಿ ರಕ್ತಸಿಕ್ತವಾಗಿ ಬಿದ್ದಿರುತ್ತಂತೆ. ಸೊ ಅವಾಗ ಒಂದು ರಾಮ ಲೇ ಪಕ್ಷಿ ಅಂತ ಕರಿತಾನಂತೆ. ಲೇ ಪಕ್ಷಿ ಅಂದರೆ ಎದ್ದೇಳೋ ಪಕ್ಷಿ ಅಂತ
ಅಂತ ಆಶೀರ್ವಾದ ಮಾಡ್ತಾನಂತೆ. ಸೊ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂತು. ಓಕೆನಾ. ಸೊ ಅದಕ್ಕೋಸ್ಕರನೇ ಇದಕ್ಕೊಂದು ಸ್ಟ್ಯಾಚ್ಯೂ ಅಂತ ಮಾಡಿ ಇದಕ್ಕೊಂದು ಮರ್ಯಾದೆ, ರಾಜ ಮರ್ಯಾದೆನ ಕೊಟ್ಟಿದ್ದಾರೆ ಈ ಒಂದು ದೇವಸ್ಥಾನ ಸುತ್ತ. ಓಕೆನಾ. ಸೊ ಬಟ್ ಅಲ್ಲಿಂದ ಇಲ್ಲಿಗೆ ಸೊ 1 ಕಿಲೋಮೀಟರ್ ಆಗುತ್ತೆ ನೀವು ನಡ್ಕೊಂಬರೋದಾದ್ರೆ. ಬಟ್ ಏನಾದರೂ ನೀವು ಓನ್ ವೆಹಿಕಲಲ್ಲಿ ಬಂದರೆ ಸೊ ಆರಾಮಾಗಿ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೋದು. ಮತ್ತು ಇನ್ನೊಂದು ಶಿವನಂದಿ ಕೂಡ ಇದೆ. ಸೊ ಆ ಶಿವನಂದಿ ಪ್ಲೇಸು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಿರೋ ಒಂದು ಜಟಾಯು ಪಕ್ಷಿನ ನೋಡ್ಕೊಬೋಣ. ಬಟ್ ಇಲ್ಲೊಂದು ಸ್ಕ್ಯಾಮ್ ನಡೆಯುತ್ತೆ. ಏನು ಸ್ಕ್ಯಾಮ್ ಅಂತ ಅಂದರೆ, ಸೊ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಎಲ್ಲೂ ಬೋರ್ಡೇ ಹಾಕಿರಲ್ಲ. ಬಟ್ ಇಲ್ಲಿ ಮುಂದೆ ನಾವು ಮೆಟ್ಲು ಹತ್ತಿ ನಾವು ಜಟಾಯು ಪಕ್ಷಿನ ನೋಡಬೇಕು, ಬೆಟ್ಟ ಹತ್ತಬೇಕು, ತುದಿಗೆ ಹೋಗಬೇಕು ಅಂತ ನಾವು ಅಷ್ಟೊಂದು ಆಸೆಯಿಂದ ಹತ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾವು ಮೇಲ್ಗಡೆ ಹೋದ ಮೇಲೇ ಗೊತ್ತಾಗುತ್ತೆ ಅಲ್ಲಿ ಆ್ಯಕ್ಚುಲಿ ಬಾಕ್ಲು ಹಾಕ್ಬಿಟ್ಟು ಗೇಟ್ ಹಾಕಿರ್ತಾರೆ. ಸೊ ಗೇಟ್ ಹಾಕ್ಬಿಟ್ಟು ಒಂದು ಡಿಸ್ಕ್ಲೇಮರ್ ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮೇಲ್ಗಡೆ ಹತ್ತೋಂಗಿಲ್ಲ, ನಾಟ್ ಪರ್ಮಿಟೆಡ್ ಬೈ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಡಿ ಸಿ ಆಫೀಸು ಕಡೆಯಿಂದ ಸೊ ಏನಪ್ಪ ಹೇಳಿದ್ದಾರೆ ಅಂದರೆ, ಪ್ರವಾಸಿಗರು ಯಾರು ಆ ಒಂದು ಜಟಾಯು ಅನ್ನೋ ಪ್ಲೇಸಿಗೆ ಮೇಲ್ಗಡೆ ಹತ್ತಬಾರ್ದು ಅಂತ ನೋಟಿಸ್ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಸುಮ್ಮನೆ ಟಿಕೆಟ್ ತೊಗೊಂಡಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಸೊ ಕೆಳಗಡೆಯಿಂದನೇ ನೋಡ್ಬೋದಿತ್ತು ಈ ಒಂದು ಪಕ್ಷಿನ. ಸೊ ನಾವು ಇಷ್ಟೊಂದು 10 ರೂಪಾಯಿ ಟಿಕೆಟ್ ಕೊಟ್ಟು ಮೇಲೆ ಬರೋದು ನೆಸೆಸಿಟಿನೇ ಇರಲಿಲ್ಲ. ಓಕೆನಾ. ಸೊ ನೀವು ಕೂಡ ಅಲ್ಲಿ ಹೋದರೆ ಟಿಕೆಟ್ ಏನು ತೊಗೋಬೇಡಿ. ಸೊ ಅದ್ರ ಮೇಲ್ಗಡೆ ಹತ್ತಕ್ಕೆ ಹಿಂಗಿರು ಬಿಡೋದಿಲ್ಲ, ಕೆಳಗಡೆಯಿಂದನೇ ನೋಡ್ಬೋದು. ಓಕೆನಾ. ಸೊ ಮತ್ತು ಅಲ್ಲಿ ನಿಮಗೆ ಶಿವನಂದಿ ಕಾಣಿಸ್ತಿದೆಯಲ್ಲ ನೋಡಿ, ಅದು 15 ಅಡಿ ಎತ್ತರದಲ್ಲಿದೆ. ಮತ್ತು ಸೊ ಅದಕ್ಕೆ ಇದು ಒಂದೇ ಒಂದು ಬಂಡೆಕಲ್ಲಲ್ಲಿ ಕೊರೆದ್ಬಿಟ್ಟು ಮಾಡಿರೋದಂತೆ. ಸೊ ಅದು ಇಂಡಿಯಾದಲ್ಲೇ ದೊಡ್ಡ ಶಿಲೆ ಅಂತಲೇ ಹೆಸರುವಾಸಿಯಾಗಿದೆ ಅಂತೆ. ಸೊ ಅದು ಸಖತ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ನಿಮಗೆ ಇಲ್ಲಿ ಒಂದು ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆಯಾ. ಸೊ ನಿಮ್ಮೊಂದು ಬೆಟ್ಟದ ಸುತ್ತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ ಕೂಡ ಇದೆ, ನಾನು ತೋರಿಸ್ತೀನಿ. ಅಲ್ಲೊಂದು ನಿಮಗೆ ಸೀತಾಪಾದ ಒಂದು ತೋರಿಸಿದ್ನಲ್ಲ, ಅದೇ ಥರ ಇಲ್ಲಿ ಇನ್ನೊಂದು ಸೀತಾಪಾದ ಕೂಡ ಇದೆ. ಬನ್ನಿ ಹತ್ರಕ್ಕೆ ಹೋಗ್ಬಿಟ್ಟು ನೋಡೋಣ ಸೀತಾಪಾದ ಯಾವ ರೀತಿ ಇದೆ ಅಂತ. ಲೆಟ್ಸ್ ಗೋ. ಓಕೆನಾ. ಸೊ ಆ ಒಂದು ಸೀತಾಪಾದದಲ್ಲಿ ಕೂಡ ನೀರು ಬರುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ನನಗೂ ಯಾವುದು ನೀರು ಕಾಣಿಸ್ಲಿಲ್ಲ. ಬಟ್ ಇಟ್ಸ್ ಓಕೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಾ, ಅದೇ ವ್ಯೂ ಪಾಯಿಂಟು ಮತ್ತು ಸೀತಾಪಾದ ಅಂತ 2 ಪಾಯಿಂಟು. ಸೊ ಐ ಹೋಪ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.